ವೆಲ್ಕಮ್ ಟು ರಮ್ಯಾ ಟ್ರಾವೆಲ್ ವ್ಲಾಗ್ಸ್. ಇವತ್ತು ನಾವು ಹೋಗ್ತಾ ಇರೋದು ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಲು, ಮೈಸೂರಿನಲ್ಲಿರೋದು. ನಂಜನಗೂಡು ರೋಡಲ್ಲಿರೋದು. ಇಲ್ಲೇ ನಿಮಗೆ ಶುಕವನ ಕೂಡ ಇದೆ, ಹಾಗೆ ಬೋನ್ಸಾಯ್ ಗಾರ್ಡನ್ ಕೂಡ ನೋಡ್ಬೋದು. ಟೆಂಪಲ್ ರೀಚ್ ಆದ್ವಿ. ನೀವು ಇಲ್ಲಿಗೆ ಸಿಟಿ ಬಸ್ ಸ್ಟ್ಯಾಂಡಿಂದ ಬಸ್ಸಲ್ಲಿ ಕೂಡ ಬರ್ಬೋದು. 12 ರೂಪೀಸ್ ಆಗುತ್ತೆ. ಇದು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಇದ್ರ ಪಕ್ಕದಲ್ಲಿರೋದೇ ಸ್ಟ್ಯಾಚ್ಯೂ ಆಫ್ ಆಂಜನೇಯ. ವೀಕೆಂಡಲ್ಲಿ ಲೇಸರ್ ಶೋ ಕೂಡ ಇರುತ್ತೆ. ಟೈಮಿಂಗ್ಸ್ ನೋಡೋದಾದರೆ 7:10ಗೊಂದು, 7:40ಗೊಂದು ಮತ್ತು 8:10 ಇರುತ್ತೆ. ಒಂದೊಂದು ಲೇಸರ್ ಶೋ 10 ಮಿನಿಟ್ಸ್ ಆಗುತ್ತೆ. ಯಾವುದೇ ತರಹ ಚಾರ್ಜಸ್ ಇರಲ್ಲ ಶೋ ನೋಡೋದಕ್ಕೆ. जय श्री राम, 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 श्री कार्यसिद्धि हनुमान के जय, श्री कार्यसिद्धि हनुमान के जय, श्री कार्यसिद्धि हनुमान के जय. श्री गुरु चरण सरोज रज निजमन मुकुर सुधारी कांधे पूज जनेऊ साजे शंकर सुवन केसरी नंदन तेज प्रताप महाजगवंदन सूक्ष्म रूप धरि सियहि दिखावा विकट रूप धरि लंक जरावा बोलो हनुमान की जय बोलो बजरंगबली की जय भीम रूप धरि असुर संहारे रामचंद्र के काज सवारे माना लंकेश्वर में सब जग जाना युग सहस्र योजन पर भानु लीयो ताहि मधुर फल जाना
ಇಲ್ಲಿ ತಮ್ಮ ಇಷ್ಟಗಳು ಈಡೇರಬೇಕು ಅಂತ ಹೇಳ್ಬಿಟ್ಟು ಕಾಯಿನ ಕಟ್ತಾರೆ. ಇದು ಪಾತಾಳ ಆಂಜನೇಯ ಅಂತ ಹೇಳ್ಬಿಟ್ಟು 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇವಾಗ ಟಿಕೆಟ್ ತಗೊಂಡು ಹೋಗ್ತಾ ಇದ್ದೀವಿ. ಈ ಆಂಜನೇಯ ಸ್ಟ್ಯಾಚು ಇಂದಾನೆ ಶುಕವನ ಮತ್ತು ಬೋನ್ಸಾಯ್ ಗಾರ್ಡನ್ ಇರುವಂಥದ್ದು. ಶುಕವನ ಟೈಮಿಂಗ್ಸ್ ನೋಡೋದಾದ್ರೆ ಮಾರ್ನಿಂಗ್ 10 to 12:30 ಮತ್ತು 3:30 to 5:30. ವೆನ್ಸ್ಡೇ ಕ್ಲೋಸ್ ಇರುತ್ತಂತೆ. ಅಲ್ಲಿಂದ ನಾವು ಬಸ್ಸಲ್ಲಿ ಬಂದು ಮೈಸೂರು ಪ್ಯಾಲೇಸ್ ಮುಂದೆ ಇರೋ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಈ ಟೆಂಪಲ್ ಮುಂದೆನೇ ಒಂದು ಐಸ್ ಕ್ರೀಮ್ ಶಾಪ್ ಇರುತ್ತೆ. ಅಲ್ಲಿ ಟೆಂಡರ್ ಕೊಕೊನೆಟ್ ಐಸ್ ಕ್ರೀಮ್ ಫ್ಲೇವರ್ನ ಯಾರಾದರೂ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಟೆಂಪಲ್ ಮುಂದೆನೇ ದೊಡ್ಡ ಗಡಿಯಾರ ರೋಡಲ್ಲಿ ಒಂದು ಫುಡ್ ಶಾಪ್ ಇದೆ. ಅಲ್ಲಿ ಕೂಡ ಅಷ್ಟೇ ತುಂಬ ಜನ ಸೇರಿರ್ತಾರೆ. ದೋಸೆ ಪಲಾವ್ನ ಟ್ರೈ ಮಾಡಿದ್ವಿ, ಎರಡೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.